ಸಿಕ್ಕಾಪಟ್ಟೆ ಚಳಿ. ಈ ಕಡೆ ಎಲ್ಲ 2-3 ಗಾಡಿ ಅಪ್ಸೈಡ್ ಆಗವೆ. ಖಾನಾವಳಿಯಿಂದ ಈ ಕಡೆ ಅಣ್ಣಾಚಿ ಗಾಡಿಗಳು ನಿದ್ದೆ ಬಂದರೆ ಅದು ಏನಕ್ಕೆ ಗಾಡಿ ಓಡಿಸ್ತಾರೋ ಏನು ಕಥೆನೋ ಗೊತ್ತಿಲ್ಲ. ತುಗುಡ್ಸ್ಕೊಂಡು ಹೋಗಿ ಕೆಳಗೆ ಬಿಡಿಸೋದು ಎಲ್ಲ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ ಫಸ್ಟು ಚೀಲ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ಬೇಕೇನು ಏನಂತ ಗೊತ್ತಿಲ್ಲ. ಚೀಲ ಹಾಕ್ತವ್ರೆ, ಚೀಲ ಹಾಕ್ಕೊಂಡು ಹೋಗೋದು. ತುಮಕೂರು ಕಡೆ ಪಯಣ. ನೇನು ತುಮಕೂರಿನಾಳೆ ಖಾಲಿ ಮಾಡಿ ಮನೆಗೆ ಹೋಗೋದು. ಸತತವಾಗಿ ಎಷ್ಟು ಇವತ್ತು 17ನೇ ತಾರೀಕು, 17 ದಿನ ಇತ್ತಕ್ಕೆ ಹೋಗಿಲ್ಲ. ಇದು ತಾರ್ಪಲ್ ಕೆಳಗೆ ಹಾಕ್ಸ್ಬಿಟ್ಟು ಹರಿಸಿರೋದು. ಅಲ್ಲಿ ಸ್ವಲ್ಪ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಆ ಫೋಟೋಸ್ ಮಾತ್ರ ಹಾಕ್ತೀನಿ ಇವಾಗ. ಅದೇ ಬೇಜಾರಲ್ಲಿ ಅಲ್ಲಿಂದ ಮುಂದೆ ಎಲ್ಲೂ ವೀಡಿಯೋ ಮಾಡೋಕ್ಕೋಗಿಲ್ಲ. ಹೊಸ ತಾರ್ಪಲೆಲ್ಲ ಹರಿದೇ ಹೋಯ್ತು ನೋಡಿ. ಇದೇ ಅದು ಹರಿದೋಗಿರೋದು. ಶೇಪ್ ಪಾಸ್ ಮಾಡ್ಕೊಂಡು ಒಂದು ಪ್ರಶ್ನೆ ಹಾಕಿದ್ರು. ಏನಪ್ಪ ಅಂದರೆ ನೀವು ಭತ್ತ ನೋಡಿರ್ತೀರಲ್ಲ, ಭತ್ತ ಹೇಗೆ ಕಂಪ್ನಿಯವ್ರು ತಗೊಂಡು ರೈತರಿಂದ ಡೈರೆಕ್ಟ್ ಕಂಪ್ನಿಯವ್ರಿಗೆ ಹೋಗುತ್ತಾ, ಇಲ್ಲ ದಳ್ಳಾಳಿಗಳು ತಗೊಂಡು ಕಂಪ್ನಿಯವ್ರು ಕೊಡ್ತಾರಾ, ಹೆಂಗೆ ಏನು ಅಂತ ಸ್ವಲ್ಪ ಕ್ಲೀನಾಗಿ ಡೀಟೇಲ್ ಹೇಳಿ ಅಂತ. ಇವಾಗ ನೋಡಿ ಖಾನಾವಳಿ ಟೋಲಲ್ಲಿ ಇದ್ದೀನಿ. ಟೋಲಿಂದ ಆ ಕಡೆ ನಿಲ್ಲಿಸಿ ಮಲಗಿಬಿಟ್ಟಿದ್ದೆ. 3 ಗಂಟೆ 2:45 3 ಗಂಟೆ ಆಗಿತ್ತು ಇಲ್ಲಿ ಟೋಲಿಗೆ ಬರ್ಬೇಕಾದ್ರೆ. ಖಾನಾವಳಿ ಟೋಲ್ಗೆ ಸಿಕ್ಕಾಪಟ್ಟೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನೋಡಿ, ಇದು ತಾಳಿಕೋಟೆಯಲ್ಲಿದ್ದೀನಿ ನಾನು ಇವಾಗ. ಇದು ನಂದು 7ನೇ ಟ್ರಿಪ್. ಇದು ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಲೋಡಿಂಗ್ ಪಾಯಿಂಟು ಅವೆಲ್ಲ ಏನೂ ತೋರ್ಸೋಕೆ ಹೋಗಲಿಲ್ಲ. ಪದೇ ಅದನ್ನೇ ಏನು ತೋರಿಸೋದು ಅಂತೇಳಿ ಅಲ್ಲೆಲ್ಲೂ ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಬಂದು ನಿಲ್ಲಿಸಿ ಇವಾಗ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಇಲ್ಲಿ ರೆಗ್ಯುಲರಾಗಿ ಬಂದು ನಿಲ್ಲಿಸಿ ಪಾನಿಪುರಿ ತಿನ್ನೋದೇ ಕೆಲಸ. ಇಲ್ಲಿ ಪ್ರತಿ ಟ್ರಿಪ್ಪು ಒಂದು ಟ್ರಿಪ್ಪು ಮಿಸ್ ಮಾಡಲ್ಲ. ಈ ಟ್ರಿಪ್ಪು ತಿಂದ್ಬಿಟ್ಟು ಇಲ್ಲಿಂದ ಹೊರಟಿದ್ದೀನಿ. ಬನ್ನಿ, ಈ ಟ್ರಿಪ್ಪು ನಮ್ಮ ಜರ್ನಿ ಬಂದು ದಾವಣಗೆರೆ. ಇಷ್ಟು ದಿವಸ ಮಲೆಬೆನ್ನೂರೇ ಹೊಡೆದಿದ್ದು. ಈ ಟ್ರಿಪ್ಪು ದಾವಣಗೆರೆ ಕೊಟ್ಟಿದ್ದಾರೆ. ಮಲೆಬೆನ್ನೂರು ಇಲ್ಲ ಅಂಥೇಳಿ, ಮಲೆಬೆನ್ನೂರು ಯಾವುದೂ ಆರ್ಡ್ರ್ ಇಲ್ಲ ಅಂತೇಳಿ ದಾವಣಗೆರೆ ಕೊಟ್ಟಿದ್ದಾರೆ. ಪರವಾಗಿಲ್ಲ, ದಾವಣಗೆರೆ ಏನು ಲಾಸ್ ಆಗೋಲ್ಲ. ಬೇಗ ಗಾಡಿ ಖಾಲಿ ಆಗುತ್ತೆ ದಾವಣಗೆರೆಯಲ್ಲಿ. ಅದೊಂದೇ ನಮಗೆ ಬೆನಿಫಿಟ್ಟು. ಬನ್ನಿ, ನಿನ್ನೆ ರಾತ್ರಿನೂ ನಿದ್ದೆ ಇಲ್ಲ. ಈಗ ಆರಾಮಾಗಿ ಹೋಗೋಣ ಇವತ್ತು. ಆದಷ್ಟು ಈಗ ಟೈಮ್ ಬಂದ್ಬಿಟ್ಟು 8:30 ಆಯಿತು ಬಂತು. ಇಲ್ಲೇ ಏನಿಲ್ಲ, ಆರಾಮಾಗಿ ಎಲ್ಲಿ ನಿದ್ದೆ ಬರ್ತೋ ಒಂದು 2-3 ಅವರ್ ಮಲಿಕೊಂಡ್ರು ಬೆಳಗ್ಗೆ ಹೋಗಿ ರೀಚ್ ಆಗ್ಬೋದು ದಾವಣಗೆರೆಗೆ ಅಂತ. ಇದರಲ್ಲೇ ಆರಾಮಾಗಿ ಹೋಗೋದು. ಏನಂತೇನು ಅರ್ಜೆಂಟ್ ಏನಿಲ್ಲ ನಮ್ಮದು. ಬನ್ನಿ ನೋಡಿ, ಇದು ತಾಳಿಕೋಟೆ ಊರೊಳಗೆ ಜಂಕ್ಷನ್ನು. ಇಲ್ಲಿ ಸೀದಾ ಹೋದರೆ ನಾವು ಮಾಮೂಲಿ ಇದಕ್ಕೆ ಹೋಗೋದು ರೋಡು, ಬಿಜಾಪುರ ರೋಡು. ಲೆಫ್ಟಿಗೆ ಹೋದರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗುತ್ತೆ. ರೈಟಿಗೆ ಹೋದರೆ ದೇವ್ರಪುರ್ಗಿ ಸಿಂದಗಿ ಹೋಗುತ್ತೆ ರೋಡ್ ಇದು. ನಾವು ಸೀದಾ ಮುಂದೆ ಹೋಗಿ ಮುದ್ದೇಬೇಳ ಮುಂದೆ ಹೋಗಿ ಒಂದು 6-7 ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟ್ ಟರ್ನ್ ಆಗಬೇಕು ನಾವು. ಈ ಜಂಕ್ಷನ್ ಸೀದಾನೆ ನೋಡಿ. ಅಲ್ಲೇ 8:30 9 ಗಂಟೆ ಆಗ್ತಾ ಬರ್ತೈತೆ ಟೈಮು. ಅಂಗಡಿಗಳೆಲ್ಲ ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಬೆಂಗಳೂರು ಕಡೆ ಅಂದರೆ ಬೆಳಗಾನ 11-12 ಗಂಟೆವರೆಗೆ ಓಪನ್ ಇರ್ತವೆ. ಇಲ್ಲೆಲ್ಲ 8:30 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಆಗಿಬಿಡ್ತವೆ ಅಂಗಡಿಗಳೆಲ್ಲ ನೋಡಿ. ಎಲ್ಲ ಅಂಗಡಿಗಳು ಕ್ಲೋಸ್ ಆಗವೆ. ಕೆಲವೊಂದು ಅಂಗಡಿಗಳು ಇವಾಗ ಕ್ಲೋಸ್ ಮಾಡ್ತಾವ್ರೆ. ಬನ್ನಿ, ತಾಳಿಕೋಟೆ ಅಂತ ಬಿಟ್ಟಿದ್ದೀವಿ. ಇದು ನಮ್ಮದು 8ನೇ ಟ್ರಿಪ್ ಇರಬೇಕು ಇದು ಕರೆಕ್ಟಾಗಿ. ಒಂದು ಟ್ರಿಪ್ ಎಲ್ಲೋ ಮಿಸ್ ಹೊಡಿತೈತೆ. ಹಾಗೆ ನೋಡ್ತಾ ಹೋಗೋಣ. ಆದಷ್ಟು ಬೇಗ ಹೋಗಿ. ಇನ್ನೇನು ದಾವಣಗೆರೆ ಸ್ನೇಹ ಮಿಲ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಿಟಿ ಒಳಗಂತೂ ಏನಿಲ್ಲ, ಸ್ನೇಹ ಮಿಲ್ ಅಂತ. ಆರಾಮಾಗಿ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ ಹೊಸಪೇಟೆಯಲ್ಲಿದ್ದೀನಿ. ಹೊಸಪೇಟೆ ಬಿಟ್ಟಿದ್ದೀನಿ ಇವಾಗ. ಬಿಟ್ಟು ನಮ್ಮ ಮುನ್ರಾಬಾದ್ ಡ್ಯಾಮೆಲ್ಲ ಬಿಟ್ಟು ಮುಂದೆ ಬರ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ ಆಲೇ 11:30 ಆಯ್ತಾ ಬಂತು. ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾಯಿದ್ದೀನಿ. ಕುಷ್ಟಗಿ ಟೋಲೆಲ್ಲ ಒಂದು ನಿಲ್ಲಿಸಿ ಒಂದು ಟೀ ಕುಡಿದು ಎಲ್ಲೂ ನಿಲ್ಲಿಸಿಲ್ಲ, ಸೀದಾ ಹೋಗೋದು. ಲೈಟಾಗಿ ಯಾಕೋ ನಿದ್ದೆ ಎಳೆಯಂಗಿತ್ತು. ಅದಕ್ಕೆ ಸ್ವಲ್ಪ ವಿಡಿಯೋ ಆನ್ ಮಾಡೋಣ, ಆವಾಗಾರ ಒಂದು ಸ್ವಲ್ಪ ನಿದ್ದೆ ಹೋಗುತ್ತಲ್ಲ ಅಂಥೇಳಿ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ನೆಕ್ಸ್ಟು ಮರೆಮ್ನಳ್ಳಿ ಹೋಗಿ ಒಂದು 2-3 ಅವರ್ ಮಲಿಕೊಂಡೆ ಹೋಗೋಣ. ಏನಂತ ಅರ್ಜೆಂಟ್ ಅಂತೂ ಏನಿಲ್ಲ. ಅರ್ಜೆಂಟಾಗಿ ಹೋಗಿ ಅಲ್ಲಿ ಇದು ಮಾಡೋವಂಥದ್ದು ಏನು ಅವಶ್ಯಕತೆ ಏನಿಲ್ಲ. ಹೆಂಗಿದ್ರು ಮಿಲ್ನವರೆಲ್ಲ ಬರೋದು 9 ಗಂಟೆ ಮೇಲೇ. ಎಲ್ಲ ಮಿಲ್ಲವ್ರು ಬರೋದು 9 ಗಂಟೆ ಮೇಲೇ. ಅದಕ್ಕಿಂತ ಮುಂಚಿತವಾಗಂತೂ ಯಾರು ಬರೋಲ್ಲ. ಅಷ್ಟರೊಳಗೆ ಹೋಗಿ ರೀಚ್ ಆಗಂಗೆ ಟ್ರೈ ಮಾಡೋಣ. ಬನ್ನಿ, ಇಲ್ಲೊಂದು ಜಾಗ ತೋರಿಸ್ತೀನಿ ನೋಡಿ. ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರು, ಹೊಸಪೇಟೆ RTO ನಿಮ್ಮನ್ನು ಏನು ಕೇಳಲ್ವಾ ಅಂತ. ನೋಡಿ, ಇದು ಹೊಸಪೇಟೆ RTO ಇರೋ ಜಾಗ. ನೀವು ಸ್ವಲ್ಪ ಬ್ಲರ್ರಾಗಿ ಕಾಣ್ತಿದೆ ನೋಡಿ. ಮುಂದೆ ಕ್ಲೀನಾಗಿ ಕಾಣ್ಬೋದು. ಟಾರ್ಚ್ ಹೊಡಿತಿರ್ತಾರೆ ನೋಡಿ. ಇಲ್ಲಿ ಟಾರ್ಚ್ ಹೊಡಿತಾರೆ ನೋಡಿದ ಟಾರ್ಚು. ಇಷ್ಟೇ, ನಾವು ನಿಲ್ಲಿಸೋದಿಲ್ಲ ಏನಿಲ್ಲ, ಆರಾಮಾಗಿ ಹೋಗ್ತಿರ್ತೀವಿ. ಏನು ಟೆನ್ಷನ್ ಏನಿಲ್ಲ. ಯಾಕಂದರೆ ನಮ್ಮದು ಲೋಕಲ್ ಗಾಡಿ ಆಗುತ್ತಲ್ಲ, ಹಂಗಾಗಿ ಏನು ಜಾಸ್ತಿ ಇದು ಮಾಡಲ್ಲ. ಇಷ್ಟೇ ನಮ್ಮದು. ಬನ್ನಿ
ಈಗ ಹೋಗೋಣ. ಹೊಸಪೇಟೆ ಅಂತೂ ಪಾಸ್ ಆಯಿತು. ಹೊಸಪೇಟೆ RTO ತೋರಿಸ್ಬೇಕಂತ ಹೇಳಿನೇ ನಾನು ವಿಡಿಯೋ ಮಾಡಿದ್ದು. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ಪ್ರಶ್ನೆ, ಹೊಸಪೇಟೆ RTO ನೀವೇನು ಕಾಸು ಕೊಡ್ತೀರಾ ಹೆಂಗೆ ಏನತ್ತ ಅಂತ. ಇಲ್ಲ ಬ್ರದರ್, ಅವು ಏನಿದ್ರು ಹೊರಗಡೆ ಗಾಡಿಯವರು, ಮಹಾರಾಷ್ಟ್ರ ತಮಿಳ್ನಾಡು ಗಾಡಿಯವರು ಅವರೆಲ್ಲ ಕೊಡ್ತಾರೆ, ಲೋಕಲ್ ಗಾಡಿಯವರೆಲ್ಲ ಯಾರು ಕೊಡಲ್ಲ. ಹಂಗಾಗಿ ನಾವು ನೋಡಿ ನಿಲ್ಸಲ್ಲ, ನಾವು ಸೀದಾ ಬಂದ್ಬಿಡ್ತೀವಿ. ಟೈಮ್ ಬೇರೆ ಆಗ್ಬಿಡುತ್ತಲ್ಲ, ಅವ್ನು ಭತ್ತದ ಗಾಡಿ ಅಂತ ಫಸ್ಟೇ ಕೇಳಲ್ಲ ಅವರು. ಹಂಗಾಗಿ ನಾವು ನಿಲ್ಸಕ್ಕೆ ಹೋಗಲ್ಲ. ನಿಲ್ಲಿಸಿ ಮತ್ತೆ ಒಂದು 5 ನಿಮಿಷ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ನಿಲ್ಸಕ್ಕಂತೂ ಹೋಗಲ್ಲ. ಬನ್ನಿ ಆರಾಮ ಹೋಗೋಣ. ನೋಡಿ, ಇದು ನಮ್ಮ ಸುರಂಗ ಮಾರ್ಗ, ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಹೈವೇ ಸುರಂಗ ಮಾರ್ಗ ಅಂದರೆ ಇದು ಒಂದೇ ಇರೋದು. ಇನ್ನೂವರೆಗೂ ಬೇರೆ ಯಾವುದು ಓಪನ್ ಆಗಿಲ್ಲ. ರೈಲ್ವೆ ಬೇಜಾನಿದ್ದಾವೆ, ಹೈವೇ ರಸ್ತೆದಂತೂ ಇದೊಂದೇ ನಮ್ಮ ಕರ್ನಾಟಕದಲ್ಲಿ. ಮೆಟ್ರೋ ಟ್ರೈನ್ದು ಮತ್ತು ರೈಲ್ದೆಲ್ಲ ಬೇಜಾನವೆ, ನಮ್ಮ ಇದ್ರದ್ದು ಮಾತ್ರ ಇದು ಒಂದೇ. ಬನ್ನಿ, ಹೊಸಪೇಟೆ ಅಂತೂ ಪಾಸ್ ಆಯಿತು. ಇವಾಗ ಆರಾಮಾಗಿ ಹೋಗೋಣ. ಮರೆಮ್ನಳ್ಳಿಯಲ್ಲಿ ಹೋಗಿ ನಿದ್ದೆ ಅಂತೂ ನಮಗೆ ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕಂದರೆ ದಿನ ರಾತ್ರಿಯೆಲ್ಲ ಓಡಿಸು, ಹಗಲೆಲ್ಲ ಓಡಿಸು, ರಾತ್ರಿಯೆಲ್ಲ ಓಡಿಸು, ಹಗಲಲ್ಲಿ ಅಮಾಲ್ಡ್ರುಗಳು ತೆಗಿಬಿಡು, ಇದೇ ಆಗ್ಬಿಡ್ತವೆ. ಮುಂದೆ ಹೋಗಿ ಎಲ್ಲ ಒಂದು 2 ಅವರ್ ಮಲಿಕೊಂಡು ಆರಾಮಾಗಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಇಟ್ಗಿ ಬಿಟ್ಟು ಮುಂದೆ ಹರಪನಹಳ್ಳಿ ಹತ್ರ ಇದ್ದೀನಿ. ಹರಪನಹಳ್ಳಿ ಇನ್ನೂ 10 ಕಿಲೋಮೀಟ್ರ್ ಇದೆ. ನಿನ್ನೆ ರಾತ್ರಿ ಬಿಡೋದು ಲೇಟ್ ಆಯಿತು. ಪೇಮೆಂಟ್ ಪ್ರಾಬ್ಲಮಿಂದ ಬಿಟ್ಟಿದ್ದೆ ಲೇಟ್ ಆಗ್ಬಿಡ್ತು. ಮೊನ್ನೆ ರಾತ್ರಿ ಇಲ್ಲಿ ಖಾಲಿ ಮಾಡಿಬಿಟ್ಟಿದ್ದು ಲೇಟ್ ಆಗೋಯ್ತು. ರಾತ್ರಿ ಅಂತೂ ನಿದ್ದೆನೇ ಇಲ್ಲ. ಬಂದು ತೂರ್ಸ್ಕೊಂಡು ಓಡಿಸ್ಕೊಂಡ್ಬಂದು ಇಟ್ಕಿಯಲ್ಲಿ ಬಂದು ಇಟ್ಕಿ ಊರೊಳಗೆ ಬಂದು ಮಲಿಕೊಂಡೆ. ಬೆಳಗ್ಗೆ 6-7 ಗಂಟೆಗೆ ಎಚ್ಚರ ಆಗೈತೆ. 7 ಗಂಟೆಗೆ ಎಚ್ಚರ ಆಗೈತೆ. 7 ಗಂಟೆಗೆ ಎದ್ದು ಇವಾಗ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಬೇರೆ, ಜರ್ಕಿನೆಲ್ಲ ಹಾಕೊಂಡಿದ್ದಕ್ಕೂ ಸ್ವಲ್ಪ ಸಮಾಧಾನ ಆಯಿತು. ಸಿಕ್ಕಾಪಟ್ಟೆ ಚಳಿ ಆ ಕಡೆ ಎಲ್ಲ ಲಾಕ್ ಮಾಡ್ಕೊಂಡಿದ್ದೀನಿ, ಆದರೂ ಸಿಕ್ಕಾಪಟ್ಟೆ ಚಳಿ. ಬಂದು ಮಲಿಕೊಂಡೆ, ಎಚ್ಚರನೇ ಆಗಿಲ್ಲ. ಹೋಗಿ ಅಲಾರಾಮ್ ಇಕ್ಕಿದ್ದೀನಿ 5 ಗಂಟೆಗೆ, 7 ಗಂಟೆಗೆ ಎದ್ದಿದ್ದೀನಿ. ಮಲಗಿದ್ದೆ 3 ಗಂಟೆಗೆ, 2 ಅವರ್ ಅಲಾರಾಮ್ ಇಕ್ಕಿದ್ದೆ. ಹೋಗೋಣ, ಸಿಂಗಲ್ ರೋಡ್ ಹೋಗೋಣ, ಬೇಗ ಹೋಗ್ಬಿಡೋಣ. ಹಂಗೆ ಮಲಗಿದ್ದೆ 3 ಗಂಟೆಗೆ ಮಲಗಿ 2 ಅವರ್ ಅಲಾರಾಮ್ ಇಟ್ಟೆ. 2 ಅವರ್ ಇಲ್ಲೇ ಆಗ್ಬೇಕು ನಿದ್ದೆ. 7 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ಟ್ರಿಪ್ ಬಂದು ದಾವಣಗೆರೆಗೆ. ಇಷ್ಟು ದಿವಸ ಮಲೆಬೆನ್ನೂರು ಹೊಡಿತಿದ್ದೆ, ಇವತ್ತು ದಾವಣಗೆರೆ ಕೊಟ್ಟವ್ರೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಹೋಗೋಣ. ಒಂದು 9-9:30ಗೆಲ್ಲ, ಎಷ್ಟು 7:30, 9:30ಗೆಲ್ಲ ಹೋಗ್ತೀವಿ. ಹೋಗಿ ಆರಾಮಾಗಿ ಖಾಲಿ ಮಾಡ್ಕೊಂಡು ನೋಡೋಣ ಮುಂದೆ ಏನು ಎಲ್ಲಾಗುತ್ತೆ ಅಂತ ನೋಡ್ಕೊಂಡು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರು ಒಂದು ಪ್ರಶ್ನೆ ಹಾಕಿದ್ರು. ಏನಪ್ಪ ಅಂದರೆ, ನೀವು ಭತ್ತ ನೋಡಿರ್ತೀರಲ್ಲ, ಭತ್ತ ಹೇಗೆ ಕಂಪ್ನಿಯವ್ರು ತಗೊಂಡು ರೈತರಿಂದ ಡೈರೆಕ್ಟ್ ಕಂಪ್ನಿಯವ್ರಿಗೆ ಹೋಗುತ್ತಾ, ಇಲ್ಲ ದಳ್ಳಾಳಿಗಳು ತಗೊಂಡು ಕಂಪ್ನಿಯವ್ರು ಕೊಡ್ತಾರಾ, ಹೆಂಗೆ ಏನು ಅಂತ ಸ್ವಲ್ಪ ಕ್ಲೀನಾಗಿ ಡೀಟೇಲ್ ಹೇಳಿ ಅಂತ ಪ್ರಶ್ನೆ ಹಾಕಿದ್ರಿ. ಬ್ರದರ್, ಕಂಪ್ನಿಯವ್ರು ಎಲ್ಲೂ ತಗೊಳ್ಳಲ್ಲ, ಆಮೇಲೆ ರೈತರು ಎಲ್ಲೂ ಮಾರೋಕ್ಕಾಗಲ್ಲ. ರೈತರು, ಈಗ ನಾನು ಭತ್ತ ಬೆಳೆದಿದ್ದೀನಂತೆ, ನಾನು ಎಲ್ಲೂ ಮಾರೋಕ್ಕಾಗಲ್ಲ, ಎಲ್ಲ ದಳ್ಳಾಳಿಗಳು ಕೊಡಬೇಕು. ಅಲ್ಲೇ ಹುಣಸಿಗೆಯಲ್ಲೇ ಎಲ್ಲ ದಳ್ಳಾಳಿಗಳು, ಗೊಬ್ಬರದ ಅಂಗಡಿಯವರು, ಆ ಅಂಗಡಿಯವರು, ಈ ಅಂಗಡಿಯವರು, ಎಲ್ಲ ದಳ್ಳಾಳಿಗಳು ಅಂಗಡಿಗಳು ಬೇಜಾನಾಗಿ ಅವರು ವ್ಯಾಪಾರ ಮಾಡ್ತಾರೆ. ರೈತರ ತಗೋಯ್ತ ಅವರು ವ್ಯಾಪಾರ ಮಾಡ್ಕೊಂಡು ಅವರು ಒಂದಿಷ್ಟು ಲಾಭ ಅಂತ ಮಡಿಕೊಂಡು ಇಲ್ಲಿ ಮಿಲ್ನವ್ರಿಗೆ ಕೊಡ್ತಾರೆ. ಇಷ್ಟೇ. ಬೆಳೆದವನಿಗೆ ಕಮ್ಮಿ ರೇಟು, ತಗೊಂಡವನಿಗೆ ಒಂದು ರೇಟು ಲಾಭ. ಸುಮ್ಮನೆ ಮಿಲ್ನವರು ಈಗ ಲೋಡ್ ಮಾಡಿಸೋಕ್ಕೆ ಈಗ ಸಪ್ರೇಟಾಗಿ ಏನು ಬರ್ತದಪ್ಪ ಅಂದರೆ, ದಳ್ಳಾಳಿಗೆ ಲೇಬರ್ ಅರೇಂಜ್ ಮಾಡಬೇಕು, ಲೇಬರ್ ಮಡಿಕೋಬೇಕು, ಆಮೇಲೆ ಗಾಡಿ ಅರೇಂಜ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು, ಆಮೇಲೆ ಚೀಲ ಪಾಲೆಲ್ಲ ದಳ್ಳಾಳಿದೆ, ಇವೆಲ್ಲ ತಗೊಂಡೋಗಿ ತುಂಬ್ಕೊಂಡು ಬರಬೇಕು. ದಳ್ಳಾಳಿದೆ ಇವೆಲ್ಲ ಇದು ಮಾಡ್ಕೊಂಡು ಇವೆಲ್ಲ ದುಡ್ಡು ಕಿತ್ಕೋತಾರೆ ಅವರು. ಸುಮ್ಮನೆ ಬಿಡಲ್ಲ ಅವರು, ಎಲ್ಲ ದುಡ್ಡು ಕಿತ್ಕೋತಾರೆ. 1 kg ಮೇಲೆ 2 ರೂಪಾಯಿನೂ 3 ರೂಪಾಯಿ 4 ರೂಪಾಯಿ ಲಾಭ ಇಟ್ಟು ಕೊಟ್ಬಿಡ್ತಾರೆ ಮಿಲ್ನವ್ರಿಗೆ. 4 ರೂಪಾಯಿ 1 kg ಅಂದರೆ ಈಗ ಅಂದಾಜು ಈಗ ಒಂದು 35 ಟನ್ ಅನ್ಕೊಳ್ಳಿ. 16 ವೀಲ್ಗೆ 35 ಟನ್ನು
ಅವಾಗ ಲೆಕ್ಕ ಮಾಡಿ 35 ಟನ್ ಅಂದರೆ 35,000 kg. 1 ರೂಪಾಯಿ ಅಂದರೆ 35,000, 2 ರೂಪಾಯಿ ಅಂದರೆ 70,000, 4 ರೂಪಾಯಿ ಅಂದರೆ 1,40,000 ರೂಪಾಯಿ. ಏನು ಬಿಗಿದೆ ಮಾಡ್ಕೊಳ್ಳೋ ಲಾಭ ಇದು. ವ್ಯಾಪಾರ ಮಾಡ್ಕೊಂಬರೋದು, ಅದು ಅವರಿಗೆ ದುಡ್ಡು, ರೈತರಿಗೆ 15 ದಿವಸಕ್ಕೋ 20 ದಿವಸಕ್ಕೋ 1 ತಿಂಗಳಿಗೋ ಟೈಮ್ಗೆ ದುಡ್ಡು ಕೊಡೋದು ಅವ್ರಿಗೆ. ಅಲ್ಲಿವರೆಗೂ ಅವರೇ ದುಡ್ಡು ಕೇಳೋಂಗಿಲ್ಲ. ಆ ಥರ ಮಾಡ್ತಾರೆ. ಆರಾಮಾಗಿ ಕಷ್ಟಪಡ್ದೇ ಹೋಗಿ ವ್ಯಾಪಾರ ಮಾಡ್ಕೊಬಂದು ಅಮಾಲ್ಡ್ರು ಕಳಿಸೋದು, ಅಮಾಲ್ಡ್ರು ಕಷ್ಟಪಟ್ಟು ತುಂಬ್ಕೊಬರ್ತಾರೆ. ಗಾಡಿ ಕಳಿಸೋದು, ಗಾಡಿಯವ್ರು ತುಂಬ್ಕೊಂಡು ಹೋಗಿ ಖಾಲಿ ಮಾಡ್ತಾರೆ. ಗಾಡಿಯವರು ಬಾಡಿಗೆ ಬಂದ್ಬಿಟ್ಟು ಇಲ್ಲಿ ಇವ್ರು ಕೊಡ್ತಾರೆ, ಖಾಲಿ ಮಾಡ್ಕೊತಾರೆ. ಮಿಲ್ನವ್ರು ಕೊಡಬೇಕು. ಆಮೇಲೆ ಅಮಾಲಿ ಲೋಡಿಂಗ್ ಬರ್ತಾರಲ್ಲ ಅಮಾಲ್ರು, ಅವ್ರಿಗೂ ಮಿಲ್ನವರೇ ಕೊಡಬೇಕು. ಈ ಥರ ಇದೆ. ಒಟ್ಟಿನಲ್ಲಿ ಬೆಳೆದವನಿಗೆ ರೈತರು, ಭತ್ತದ ರೈತರು ಅಂದರೆ ಈ ವರ್ಷ ಸ್ವಲ್ಪ ಸಮಾಧಾನ ಆಗ್ಯಾರ ನೋಡಪ್ಪ. ಯಾಕಂದರೆ ಒಂದು ಒಳ್ಳೆ ರೇಟ್ ಹೋಯ್ತು ಈ ಸಲ. ಭತ್ತ ಈ ವರ್ಷ ಒಂದು ಒಳ್ಳೆ ರೇಟ್ ಹೋಯ್ತು. ರೈತರು ಅಂತೂ ನನ್ನ ಅನಿಸಿಕೆ 1 ಡಬಲ್ ರೇಟ್ ಆಯ್ತು ಈ ಸಲ. 1 ಡಬಲ್ ರೇಟ್. ಯಾವ ವರ್ಷನೂ ಭತ್ತದಕ್ಕೆ ಈ ರೇಟ್ ಸಿಕ್ಕಿಲ್ಲ. ಆ ಥರ ರೇಟ್ ಸಿಕ್ತು ಈ ವರ್ಷ. ರೈತರು ಬದುಕೋದ್ರು. ಇನ್ನೂ ಸ್ವಲ್ಪ ದೊಡ್ಡ ಲಾಟ್ ಮಡಿಕೊಂಡಿರೋರು, ಸ್ವಲ್ಪ ದುಡ್ಡಿರೋರು, ಅವರೆಲ್ಲ ಇನ್ನೂ ವ್ಯಾಪಾರ ಕೊಟ್ಟಿಲ್ಲ. ಅವರು ಇನ್ನೂ ಮಡಿಕೊಂಡಿದ್ದಾರೆ. ಇನ್ನೂ ರೇಟ್ ಆಗಲಿ ಅಂತ ಕೊಟ್ಟಿದ್ದಾರೆ. ರೀಸನ್ ಇಷ್ಟೇ, ಏನಕ್ಕಪ್ಪ ರೇಟ್ ಇಷ್ಟೊಂದು ರೇಟ್ ಆಯಿತು? ರೇಟ್ ಅಷ್ಟೇ ಅಂದರೆ ಕಳೆದ ಸೀಸನಲ್ಲಿ 1,200-300 ರೂಪಾಯಿ ಇತ್ತು ಕ್ವಿಂಟಲ್ಗೆ. 1,200-300 ರೂಪಾಯಿ ಇತ್ತು ಕ್ವಿಂಟಲಿಗೆ ಭತ್ತ. ಈ ಸೀಸನ್ 2,500 ಆಗೈತೆ ಭತ್ತ. 2,400-2,500 ರೂಪಾಯಿ ಕ್ವಿಂಟಲ್ಗೆ. ಅಲ್ಲಿಗೆ ನೋಡಿ ಎಷ್ಟಾಯ್ತು ಅಂತ. ಈಗ 1,250 ಅರ್ಧಕ್ಕರ್ಧ ಡಬಲ್, 1 ಡಬಲ್. ಅಂದರೆ ಎಲ್ಲರೂ ಬೆಳೆದವ್ರೆ. ಒಳ್ಳೆ ರೇಟ್ ಸಿಕ್ತು ರೈತರಿಗೆ. ಆಮೇಲೆ ಈ ರೇಟ್, ಇಷ್ಟು ರೇಟ್ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವರ್ಷಕ್ಕೆ 2 ಬೆಳೆ ಹಾಕ್ತಿದ್ರು ರೈತರು. ಭತ್ತ ವರ್ಷಕ್ಕೆ 2 ಬೆಳೆ. ವರ್ಷಕ್ಕೆ 2 ಬೆಳೆ ಅಂದರೆ ಹೆಂಗೆ? ಒಂದು ಜನವರಿ ತಿಂಗಳಲ್ಲಿ ಹಾಕ್ತಾರೆ. ಈಗ ಜನವರಿ ತಿಂಗಳಿಗೆ ಹಾಕ್ತಾರೆ. ಜನವರಿ ತಿಂಗಳಿಗೆ ಒಂದು ಹಾಕ್ತಾರೆ. ಆಮೇಲೆ 8ನೇ ತಿಂಗಳಿಗೆ ಒಂದು ಸಲ ಹಾಕ್ತಾರೆ. 8ನೇ ತಿಂಗಳಿಗೆ ಹಾಕಿ ಇದು ಡಿಸೆಂಬರಿಗೆ ನಾವು ಹೊಡಿತಿದ್ವಲ್ಲ, ಈ ಟೈಮಿಗೆ ಬೆಳೆ ಬರುತ್ತೆ. ಜನವರಿಗೆ ಹಾಕಿದರೆ ನಮಗೆ ಮಾರ್ಚಲ್ಲಿ ಬರುತ್ತೆ. ಮಾರ್ಚು ಏಪ್ರಿಲಲ್ಲಿ ಬರುತ್ತೆ. ಅವಾಗ ಒಂದು ಸೀಸನು. ಹಂಗಾಗಿ ಈ ಸರಿ ಜನವರಿ ಬೆಳೆ ಇಲ್ಲವಂತೆ. ಜನವರಿ ಬೆಳೆ ಇಲ್ಲ. ಏನಕ್ಕಂದರೆ ಮಳೆ ಬಂದಿಲ್ಲ, ನೀರಿಲ್ಲ, ಡ್ಯಾಮಲ್ಲಿ ಯಾವುದು ನೀರಿಲ್ಲ, ನೀರು ಬಿಡಲ್ಲ ಅಂತೇಳಿ ಗೌರ್ಮೆಂಟ್ನವ್ರು ಅನೌನ್ಸ್ ಮಾಡಿಬಿಡೋರೆ. ಬೆಳೆ ಹಾಕ್ಬೇಡ್ರಿ, ನೀರಂತೂ ಬಿಡಲ್ಲ, ಆಮೇಲೆ ನೀರು ಕೇಳಕ್ಕೆ ಹೋಗ್ಬಿಡ್ರಿ, ಡ್ಯಾಮಲ್ಲಿ ನೀರಿಲ್ಲ ಅಂಥೇಳಿ ಇಡೀ ಆ ಕಡೆ ಸರೌಂಡಿಂಗ್ ಅವ್ರಿಗೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂದಿನ ಬೆಳೆ ಇಲ್ಲ. ಜನವರಿಗೆ ಹಾಕೋ ಬೆಳೆ ಇತ್ತಲ್ಲ, ಅದು ಇಲ್ಲ. ಹಂಗಾಗಿ ಈ ಸಲ ರೇಟು ಸಿಕ್ಕಾಪಟ್ಟೆ ರೇಟ್ ಆಯಿತು. ಆಮೇಲೆ ಇವರು ಮಿಲ್ನವರೆಲ್ಲ ಭತ್ತ ಬೇಕಲ್ಲ ಅವ್ರಿಗೆ, ಈಗೇನು ಮಾಡಿ ತಗೊಬಂದು ಸ್ಟಾಕ್ ಹೊಡಿತಾವ್ರೆ. ಸಿಕ್ಕಾಪಟ್ಟೆ ಸ್ಟಾಕ್ ಹೊಡಿತಾರೆ. ಈಗ ಇನ್ನೊಂದು ವರ್ಷ ಬೆಳಿಬೇಕು ಭತ್ತ. 1 ವರ್ಷದವರೆಗೂ ಬರ್ಬೇಕು ಭತ್ತ. ಅವರು ಅಕ್ಕಿಗಳು ಅಂಗಡಿಗಳಿಗೆಲ್ಲ ಕೊಡ್ಬೇಕಲ್ಲ ಅವರು. ಹಂಗಾಗಿ ಏನು ಮಾಡ್ಬಿಟ್ಟು ತಗೊಬಂದು ಸ್ಟಾಕ್ ಹೊಡಿತಾವ್ರೆ ಎಲ್ಲರೂ. ಮುಂಚೆ ಎಲ್ಲ ಏನು ಮಾಡೋರು, ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಳ್ಳೋರು. ಈ ರೇಟು ಕೊಟ್ಟರೆ ಇಲ್ಲ ಬೇಡ ಬಿಡ್ರಿ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳೋರು ಅಂಗಡಿಯವರು, ಮಿಲ್ನವರು, ಎಲ್ಲ ದಳ್ಳಾಳಿಗಳು. ಇವಾಗ ಹಂಗಲ್ಲ, ತಗೊಬಂದು ಲಾಟ್ ಹೊಡೆದು ಇಟ್ಟವ್ರೆ. ನಮ್ಮ ಸಿದ್ಧಲಿಂಗೇಶ್ವರ ಅಂಗಡಿಯಲ್ಲಿ ಹೋಗಿದ್ನಲ್ಲ ನಾನು, ಲಾಟ್ ಹೊಡೆದು ಇಟ್ಟವ್ರೆ. ಇವತ್ತು ಇದು ಶಾಮನೂರು ಶಂಕರಪ್ಪನವರು ಮಿಲ್ಗೆ ಹೋಗ್ತಾ ಇದ್ದೀವಿ. ದಾವಣಗೆರೆ ಇಂಡಸ್ಟ್ರಿಯರಿಗೆ ಶಾಮನೂರು ರೈಸ್ ಮಿಲ್ಗೆ ಹೋಗ್ತಾ ಇರೋದು. ಬನ್ನಿ, ಅರ್ಥ ಆಯ್ತಲ್ಲ ಬ್ರದರ್? ದಳ್ಳಾಳಿಗಳು ತಗೊಂಡು ಮಿಲ್ನವ್ರಿಗೆ ಮಾರ್ತಾರೆ. ರೈತರು ಡೈರೆಕ್ಟಾಗಿ ಬಂದು ಮಿಲ್ನವ್ರಿಗೆ ಮಾರೋಕ್ಕಾಗಲ್ಲ. ಆ ಥರ ಮಾಡಿಕ್ಬಿಟ್ಟಾರೆ. ಅದೊಂದು ಪದ್ಧತಿನೇ ಬಂದ್ಬಿಡುತ್ತೆ. ದಳ್ಳಾಳಿಗಳಿಗೆ ಕೊಡಬೇಕನ್ನೋ ಪದ್ಧತಿ ಅವಾಗಿಂದನೂ ಕೊಟ್ಟು ಬಂದ್ಬಿಡೈತೆ ಅಲ್ಲಿ ಅಂತೂ, ಆ ಸರೌಂಡಿಂಗಲ್ಲಂತೂ. ಈಗ ಈರುಳ್ಳೆಲ್ಲ ಏನು ಮಾಡ್ತಾರೆ, ರೈತರು ಡೈರೆಕ್ಟ್ ತಗೊಂಡು ಬೆಂಗಳೂರಿಗೆ ಮಾರ್ತಾರೆ. ಇದನ್ನೆಲ್ಲ ಹಂಗೆ ತಗೊಬಂದು ಮಾರೋಕ್ಕಾಗಲ್ಲ. ದಳ್ಳಾಳಿಗೆ ಕೊಡಬೇಕು, ಅವ್ರು ತಗೊಬಂದು ಇವ್ರಿಗೆ ಕೊಡಬೇಕು. ಸೆಂಟ್ರಲ್ ಇವರು ವ್ಯವಹಾರ ಮಾಡೋರಿಗೆ ಎಲ್ಲರಿಗೂ ಒಳ್ಳೆ ಲಾಭ. ಅವ್ನು ಬೆಳೆದವನಿಗೆ ಅಷ್ಟಕ್ಕಷ್ಟೇ. ಈ ಸಲ ಏನೋ ಬಿಡೋದು ಇಕ್ಕೊಂಡ್ರು ಅಷ್ಟೇ. ಬನ್ನಿ, నేను ಹರಪನಹಳ್ಳಿ ಹತ್ರ ಬಂದ್ಬಿಟ್ವಿ. ಹರಪನಹಳ್ಳಿಯಲ್ಲಿ ಹೋಗಿ ಒಂದು ಸ್ವಲ್ಪ ಟೀಗಿ ಕುಡ್ಕೊಂಡು ಹೋಗೋಣ. ಈ ರೋಡಲ್ಲಂತೂ ಡೇಲ್ ಓಡ್ಸೋಕ್ಕೆ ಆಗಲ್ಲ. ಗಾಡಿಗಳು, 2 ವೀಲರು ಬರ್ತಾನೆ ಇರ್ತಾರೆ. ಹಿಂಗೆ ತಳ್ಳಾಡ್ಸ್ಕೊಂಡು ಹೋಗ್ತಿರ್ತದೆ ಗಾಡಿ. ಹೈಟ್ ಇರೋದಕ್ಕೆ ಹಿಂಗೆ ತಳ್ಳಾಡ್ತಿರ್ತದೆ ನಮ್ಮ ಗಾಡಿ. ಯಾಕಂದ್ರೆ ರೋಡ್ ಹಿಂಗೆ ಇರ್ತದೆ. ಹಿಂಗೆ ಲೆವೆಲ್ ಇರೋಲ್ಲ ರೋಡು, ಹಿಂಗೆ ಇರ್ತೈತೆ. ಆ ಕಡೆ ಹೋದ್ರೆ ಹಿಂಗೆ ವಾಲುತ್ತೆ, ಈ ಕಡೆ ಹೋದ್ರೆ ಹಿಂಗೆ ವಾಲುತ್ತೆ. ಏನು ಮಾಡೋಕ್ಕಲ್ಲ, ಆರಾಮಾಗಿ ಹೋಗೋಣ. ಅದೇ ನೈಟಲ್ಲಿ ಆದ್ರೆ ಸೆಂಟ್ರಿಗೆ ಹಾಕೊಂಬಿಟ್ಟು, ರೋಡ್ ಸೆಂಟ್ರಿಗೆ ಹಾಕೊಂಡು ಸೀದಾ ಹೋಯ್ತಾ ಇರ್ಬೋದು. ಈಗ ಸೆಂಟ್ರಿಗೆ ಹಾಕೊಂಡ್ರೆ ಆಪೋಸಿಟ್ ಬರೋ ದಾರಿ ಕೊಡ್ಬೇಕಲ್ಲ.
ನೋಡಿ ಲೆಫ್ಟಲ್ಲಿ ಹೋಗ್ತಾ ಇದ್ದೀನಿ, ಹಿಂಗೆ ಬಾಲ್ಕೊಂಡು ರೈಟ್ಗೆ ಹೋದ್ರೆ ಸಾಕು, ಹಿಂಗೆ ಬಾಲ್ಕೊಂಡು ಬರೀ ಬ್ರದರ್. ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅನ್ಕೊಂಡಿದ್ದೀನಿ. ಮುಂದೆ ನೋಡೋಣ ಮೇಲಿಗೆ ಹೋಗಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ನೋಡಿ ನೆನೆ ಈಗ ಬೆಳಗ್ಗೆ ಬರಬೇಕಾದ್ರೆ ಸ್ವಲ್ಪ ಲೈಟಾಗಿ ಒಂದು ಗಾಡಿ ಒಂದು ಮೇಲೆ ಎಳ್ದಂತ ಸೈಡಿಗೆ ಎಳೆದೆ, ಒಂದು ಕಬ್ಬಿನ ಗಾಡಿ ನಿಂತಿತ್ತು, ಎಲ್ಲ ಉಚ್ಚಿಬಿಡ್ತು. ತಾರ್ಪಲೆಲ್ಲ ನೋಡಿ, ತಾರ್ಪಲೆಲ್ಲ ಹರಿದೋಗಿದೆ. ಅಲ್ಲೇನು ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಇದು ತಾರ್ಪಲ್ ಕೆಳಗೆ ಹಾಕ್ಸ್ಬಿಟ್ಟು ಹರಿಸಿರೋದು. ಅಲ್ಲಿ ಸ್ವಲ್ಪ ಒಂದು ಫೋಟೋ ಇಟ್ಕೊಂಡಿದ್ದೀನಿ, ಆ ಫೋಟೋಸ್ ಮಾತ್ರ ಹಾಕ್ತೀನಿ ಇವಾಗ. ಅದೇ ಬೇಜಾರಲ್ಲಿ ಅಲ್ಲಿಂದ ಮುಂದೆ ಎಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹೊಸ ತಾರ್ಪಲೆಲ್ಲ ಹರಿದೇ ಹೋಯ್ತು. ನೋಡಿ ಇದೇ ಅದು ಹರಿದೋಗಿರೋದು. ಶೇಪ್ ಪಾಸ್ ಮಾಡ್ಕೊಂಡು ಕೆಳಗಿಳಿಸಿ ರೈಟಿಗೆ ಎಳೆದೆ, ಹಿಂದ್ಗಡೆ ತಿರ್ಕೊಂಬಿಟ್ಟು ಟಚ್ ಆಗ್ಬಿಡುತ್ತೆ. ನೋಡಿದ ತಾರ್ಪಲೆಲ್ಲ ಹರಿದೋಗಿದೆ. ಇಷ್ಟೇ ಆಗಿತ್ತು, ಭಾಳ ಬೇಜಾರಾಗೋಯ್ತು. ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಬಂದಿದ್ದಾರೆ ಅಮ್ಮಲ್ರು, ಚೀಲ ಹಾಕ್ತಾರೆ. ಇವತ್ತು ದಾವಣಗೆರೆ ಲೋಡ್ ಇಲ್ಲ. ಇವತ್ತೇನಪ್ಪ ಅಂದರೆ ನಮ್ಮದು ತುಮಕೂರಿಗೆ ಊರ ಕಡೆ ಲೋಡು. ಇಲ್ಲಿ ಸಿಕ್ಕ 6:30 ಟೈಮ್, ಅದನ್ನು ಎಷ್ಟು ಸೊಳ್ಳೆ ಇದೆ ಗೊತ್ತಾ ಇಲ್ಲಿ. ನೋಡಿ ಅಂಬಾರಿಗೆ ಚೀಲ ಹಾಕ್ತಾಯಿದ್ದಾರೆ. ಇವತ್ತಿಲ್ಲಿ ಕುರಿ ಸಂತೆ ಬೇರೆ ಇಲ್ಲಿ. ನೋಡಲ್ಲಿ ಕುರಿ ಎಷ್ಟು ಬಂದಿವೆ, ಎಲ್ಲ ಕುರಿಗಳು. ಭಾನುವಾರ ಫುಲ್ ಸಂತೆ ಇಲ್ಲಿ. ನೋಡಲ್ಲೊಂದು ಕುರಿ ಗಾಡಿ ಬಂದಿತ್ತು, ನೋಡಿದ್ರ ಕುರಿ. ಬನ್ನಿ ಫಸ್ಟು ಚೀಲ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಚೀಲ ಹಾಕ್ತವ್ರೆ, ಚೀಲ ಹಾಕ್ಕೊಂಡು ಹೋಗೋದು. ತುಮಕೂರು ಕಡೆ ಪಯಣ. ನೇನು ತುಮಕೂರಿನಾಳೆ ಖಾಲಿ ಮಾಡಿ ಮನೆಗೆ ಹೋಗೋದು. ಸತತವಾಗಿ ಎಷ್ಟು ಇವತ್ತು 17ನೇ ತಾರೀಕು, 17 ದಿನ ಆಯಿತು ಊರು ಬಿಟ್ಟು. ಇವತ್ತು 17ನೇ ದಿನಕ್ಕೆ, 17 ನಾಳೆ 18, 19ನೇ ದಿನಕ್ಕೆ ಊರ ಕಡೆ ಹೋಗ್ತೀವಿ. ಬನ್ನಿ ನೋಡೋಣ. ಫಸ್ಟು ಲೋಡ್ ಗೀಡ್ ಮಾಡ್ಕೊಂಡು ಆಮೇಲೆ ನೋಡೋಣ ಎಲ್ಲಿಗೆ ಏನೇನಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಕುರಿ ವ್ಯಾಪಾರ ಮಾಡ್ತಿದ್ದಾರೆ. ಎಷ್ಟಿದೆ ನೋಡಿ, ಇಲ್ಲೊಂದು ನೋಡಿ ಎಷ್ಟವೆ ನೋಡಿ. ಫುಲ್ ಏಕಾದೇನೆ, ಫುಲ್ ಸಂತೆ ಅಲ್ವಾ ಇವತ್ತು. ಇಲ್ಲಿ ನೋಡಿ, ನಂದು ಅರ್ಧ ಗಂಟೆಗೆ ನಾನು ಗಾಡಿ ಆಚೆ ತೆಗಲಿಲ್ಲ ಅಂದ್ರೆ ಮತ್ತೆ ಆಚೆ ತೆಗಿಯೋಕ್ಕಾಗಲ್ಲ. ಗಾಡಿಗಳು ಬರತ್ತವೆ ಎಲ್ಲ. ನಂದು ಅರ್ಧ ಗಂಟೆ ಟೈಮು. ಅಷ್ಟೊತ್ತು ಗಾಡಿ ಆಚೆ ತೆಗೆದ್ವಿ, ಗೆದ್ವಿ. ಇಲ್ಲ ಅಂದರೆ ಎಲ್ಲ ಬಂದು ಫುಲ್ಲು ಮಾರ್ಕೆಟ್ ಫುಲ್ಲು ಕುರಿ ಹಾಕ್ಬಿಡ್ತಾರೆ. ಇನ್ನೇನು ಆಯಿತು, ಚೀಲ ಹಾಕಿದ್ದಾಯಿತು. ಅಲ್ಲಿಗೆ ಹಾಕ್ತಾರೆ, ಅಲ್ಲಿಗೆ ಹಾಕೊಂಡು ಹೊರಟುಬಿಡೋದು ಇಲ್ಲಿಂದ ಆಚೆ. ಬಂದೇ ಬಿಟ್ರು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಗಾಡಿ ಲೋಡ್ ಆಗಿದೆ. 3:30. ಒಂದೇ ಲಾಟ್ ಒಂದೇ ಕಡೆ ಲೋಡ್ ಆಗಿದ್ದು. 500 ಚಿಲ್ಲರೆ ಚೀಲ ಲೋಡ್ ಆಗಿದೆ. ರೋಡ್ ನೋಡಿ ಹೆಂಗಿದೆ. ಅದೇ ಮೇಯ್ನ್ ರೋಡು, ಹೈವೇ ನಾರಾಯಣಪುರ ರೋಡ್. ಅದು ಹುಣಸಗಿಯಿಂದ ನಾರಾಯಣಪುರ ಹೋಗೋ ರೋಡು. ಇದು ಬಂದು ಕಾಮ್ನೆಟ್ಗೆ ಅಂತೇಳಿ ಊರ ಹೆಸರು. ಅಲ್ಲಿ ನೋಡಿ ಹೆಂಗಿದೆ, ಅಲ್ಲೊಂದು ಟ್ರೆಂಚ್ ಥರ ಮೋರಿ ನೀರು ಹೋಗಂಗೆ ಹೊಡೆದು ಹಾಕಿಟ್ಟಿದ್ದಾರೆ. ಅಲ್ಲೊಂದು ಅಪ್ಪಿದೆ. ಗಾಡಿ ಹಿಂಗೆ ರೋಲ್ ಆಗುತ್ತೆ. ಮಲ್ಲಿಗೆ ನಿಧಾನಕ್ಕೆ ಹೋದರೆ ಏನಿಲ್ಲ, ಅಲ್ಲೇ ಸಿಗಾಕೊಂಡ್ಬಿಡ್ತೈತೆ. ಇಲ್ಲಾಂದರೆ ಮಲ್ಲಿಗೆ ಎದ್ದೊಳ್ತೈತೆ ಗಾಡಿಯಲ್ಲಿ. ಬನ್ನಿ ಈಗ ಫಸ್ಟ್ ಗಾಡಿ ಇಲ್ಲಿಂದ ರೋಡಿಗೆ ತೆಗಿಯೋಣ. ರೋಡಿಗೆ ತೆಗೆದು ಆಮೇಲೆ ಅಮಾಲ್ರನ್ನೆಲ್ಲ ಕರ್ಕೊಂಡು ಹೋಗಿ ತೂಕ ಮಾಡ್ಕೊಂಡು ಹುಣಸ್ಗಿಯಲ್ಲಿ ಹೋಗಿ ಬಿಲ್ಲಿಗಿಲ್ಲಿ ಇಸ್ಕೊಂಡು ಬಿಡೋದು. ಸದ್ಯಕ್ಕೆ ಬನ್ನಿ ಇವಾಗ ರೋಡ್ ಇಲ್ಲಿಂದ ಗಾಡಿ ತೆಗಿಯೋಣ. ಜಾಗದಲ್ಲಿ ಸ್ವಲ್ಪ ಸ್ಲೋ ಮಾಡ್ರೆ ಏನಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತದೆ ಗಾಡಿ. ರೋಲ್ ಆಗುತ್ತೆ, ಮಲ್ಲಿಗೆ ತೊಳುತ್ತೆ. ಒಂದೇ ಸಲ ರೈಟ್ ಟರ್ನ್ ಮಾಡಬೇಕಲ್ಲ. ನೋಡಿ ಹೆಂಗೆ ಮಲಗುತ್ತೆ. ಮಲ್ಲಿಗೆ ತೊಳುತ್ತದೆ ಗಾಡಿಯಲ್ಲಿ. ಸ್ವಲ್ಪ ನಿಧಾನಕ್ಕೆ ತೆಗಿಬೇಕಷ್ಟೇ. ನೋಡಿ ಕಟ್ಟಾಗಲ್ಲ. ಒಂದ್ಸಲ ಹಿಂದಕ್ಕೆ ಹೋಗಿ ಬಂದರೆ ಕ್ಲೀನಾಗಿ ಕಟ್ಟಾಗುತ್ತೆ. ಇಂಥ ಜಾಗದಲ್ಲೆಲ್ಲ ಭತ್ತ ತುಂಬಿದಾಗ ಆದಷ್ಟು ಹುಷಾರಾಗಿ ಎಷ್ಟು ಸೇಫ್ಟಿ ಆಗುತ್ತೋ ಅಷ್ಟು ಸೇಫ್ಟಿಯಾಗಿ ಇದು ಮಾಡ್ಕೋಬೇಕು. ಸ್ವಲ್ಪ ಯಾಮಾರಿದ್ರೆ ಏನಿಲ್ಲ. ಮೊನ್ನೆ ಒಂದು ಗಾಡಿ ಅಪ್ಸೈಡ್ ಆಗಿತ್ತು, ಆ ಥರ ಅಪ್ಸೈಡ್ ಆಗಿಬಿಡ್ತಾವೆ ಇಲ್ಲೆಲ್ಲ. ಫಸ್ಟೇ ನಾವು ಹೊಲದೊಳಗೆ ಗಾಡಿ ಬಿಡೋಕ್ಕೆ ಮುಂಚೆನೇ ನೋಡ್ಕೊಂಡು ಬಿಡ್ಕೋಬೇಕು. ಬರೋ ನಮ್ಮ ಕಂಡೀಷನ್ ಬರುತ್ತೆ ಅಂತ ಕಂಡೀಷನ್ ಇದ್ರೆ ಮಾತ್ರ ಬಿಡ್ಬೇಕಿಲ್ಲ ಅಂದರೆ ಒಳಗೆ ಹೊಲದೊಳಗೆಲ್ಲ ಬಿಡೋಕೆ ಹೋಗ್ಬಿಡೋದು ಗಾಡಿನ. ಬನ್ನಿ ರೋಡಿಗೆ ಬಂದ್ವಿ, ಇಲ್ಲಿಂದ ಮಾಡಿ ಕರ್ಕೊಂಡು ಹೊರಡೋಣ. ಹಾಯ್ ಫ್ರೆಂಡ್ಸ್, ಟೈಮ್ ನೋಡಿ 7 ಗಂಟೆ ಆಯ್ತು. ಗಾಡಿ ಲೋಡಾಗಿ ಬಂದೈತೆ, ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಹೊರಡಬೇಕು. ಇವತ್ತು 500 ಚೀಲ ಆಗೈತೆ. ಇವತ್ತು ತುಮಕೂರು ಕಡೆ ಪಯಣ. ಇನ್ನೊಂದು ವಾರ 15 ದಿನ ಐತಂತೆ. ಲೋಡ್ಗಳು ಇನ್ನೂ ಎಂಟಿ ಬರೋಕ್ಕೆ ಕಷ್ಟ ಆಗುತ್ತೆ. ಆ ಕಡೆಯಿಂದ ಏನೋ ಲೋಡ್ಗಿರು ಸಿಕ್ಕರೆ ಲೋಡ್ಗಿರು ಮಾಡ್ಕೊಂಬರೋಣ. ದಾವಣಗೆರೆ ಕಡೆ ಅಂತೂ ಲೋಡ್ಗಳು ಕಡಿಮೆ ಆಗ್ಬಿಡ್ತು. ಹಂಗಂತೇಳಿ ಇವಾಗ ತುಮಕೂರು ಕಡೆ ಲೋಡ್ ಮಾಡಿದ್ದೀನಿ.
ಬನ್ನಿ. ಲೋಡು ಬಂದು 4-4:15 ಲೋಡ್ ಮಾಡ್ಕೊಂಡು ಬಂದು ನಿಲ್ಸಿರೋ ಗಾಡಿನ ಬಿಲ್ ಇವಾಗ 7 ಗಂಟೆ ಕೊಟ್ಟಾನೆ. 3 ಅವರ್ ತಗೊಂಡೆ ಬಿಲ್ ಕೊಡೋಕ್ಕೆ. 3 ಅವರ್ದು ಏನು ಸಮಸ್ಯೆ ಏನಾಗಲಿಲ್ಲ ಬಿಡು. ಯಾರು ಆರಾಮಾಗಿ ಮಲಿಕೊಂಡು 1-2 ಅವರ್ ಮಲಿಕೊಂಡು ಹೋದ್ರೆ ಹೋಗ್ಬೋದು ತುಮಕೂರ್ಗಲ್ವಾ. ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಕುತ್ಕೊಳಕ್ ಬಿಡಿಲ್ಲ. ಮೈ ಕೈಯೆಲ್ಲ ನೋವು ಬಂದ್ಬಿಡವೆ. ಹಿಂಗಂದು ಸೊಳ್ಳೆ ಅದಾವೆ. ಹೊಸಿ ಸೊಳ್ಳೆನ ಇಷ್ಟಪ್ಪ ಸೊಳ್ಳೆ ನೊಣ ಇದ್ದಂಗೆ ಅವೇ ಸೊಳ್ಳೆಗಳು. ಅಷ್ಟೊಂದು ಸೊಳ್ಳೆ ಅವೆ ಅಲ್ಲಿ. ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು. ಅಷ್ಟು ಸೊಳ್ಳೆ ಕಚ್ಚಿಸ್ಕೊಂಡು ಸಾಕಾಗಿ ಬಿಲ್ ಕೊಟ್ಟ. ಲಾಸ್ಟಿಗೂ ತಗೊಂಡು ಬಂದೆ. ಇಲ್ಲಿ ನೋಡಿ ಹುಡುಗರು ಸ್ವಲ್ಪ ರೀಲ್ಸ್ ಮಾಡ್ತಿರೋ ಹುಡುಗರು ನೋಡಿ ಹೆಂಗವ್ರೆ ನೋಡಿ. ಹುಡುಗರು ಎಲ್ಲ ಫೋಟೋ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಲೈಟ್ ಬೆಳಕಿಗೆ ನೋಡಿ ಎಲ್ಲೆಲ್ಲಿ ವಿಡಿಯೋ ಮಾಡ್ತಾರೆ. ರೋಡಿಗೆಲ್ಲ ಹೋಗಿ ವಿಡಿಯೋ ಮಾಡೋದು ಎಲ್ಲ ರೀಲ್ಸಿನ ಇದು ಹುಚ್ಚು. ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಈಗಿನ ಕಾಲದಲ್ಲಿ ಇದೇ ಆಗ್ಬಿಡವೆ. ಏನಿಲ್ದು ಹೊಟ್ಟೆಗೆ ಇಲ್ದೇನೆ ಇರ್ತಾರೆ. ಕೈಗೆ ಮೊಬೈಲ್ ಇದೆ ಅಂತ ಇರೋಕ್ಕಾಗಲ್ಲ ಜನಗಳು ಈಗಿನ ಕಾಲದಲ್ಲಿ. ಬನ್ನಿ ಈಗ ನಾವು ಫಸ್ಟು ವ್ಯಾಕಮ್ ಇರೋಷ್ಟೊತ್ತಿಗೆ ಗ್ಲಾಸ್ ಗೀಸೆಲ್ಲ ಒರೆಸ್ಕೊಂಬಿಡೋಣ. ಫಸ್ಟು ಗ್ಲಾಸ್ ಒರೆಸ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ. ನೋಡಿ ಗ್ಲಾಸ್ ಒರೆಸ್ಕೊಂಬರೋಣ. ನೋಡಿ ಗ್ಲಾಸ್ ಹೆಂಗೆ ಕಾಣ್ತಿದ್ದೇನೆ. ಅವ್ರು ನೋಡಿ ರೀಲ್ಸ್ ಮಾಡ್ತಾ ಇರೋದು ಹಂಗೆ. ನಾವು ಫಸ್ಟ್ ಗ್ಲಾಸ್ ಒರೆಸ್ಕೊಂಡು ಬಂದ್ಬಿಡೋಣ ರೀ. ಗ್ಲಾಸ್ ಗೀಸೆಲ್ಲ ಒರೆಸಿದ್ದಾಯ್ತು. ನೋಡಿದ್ರೆ ಅವ್ರು ವಿಡಿಯೋ ರೀಲ್ಸ್ ಮಾಡ್ತಿರೋದು ನೋಡಿ. ಅವ್ರು ಎಷ್ಟು ರೀಲ್ಸ್ ಮಾಡ್ತಾರೆ. ಬನ್ನಿ ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಮುಂದೆ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಿಧಾನಕ್ಕೆ ಹೋಗೋಣ ತುಮಕೂರು ಕಡೆಗೆ. ನಾಳೆ ಖಾಲಿ ಮಾಡಿಸಿ ಮನೆಗೇನೆ ಹೋಗಿ ಒಂದಿನ ರೆಸ್ಟ್ ತಗೊಂಡು ಆಮೇಲೆ ಲೋಡ್ ಮಾಡೋದು. ಇಲ್ಲಿಂದ ಹೊರಡೋಣ ಈಗ. ವಿಡಿಯೋ ಮಾಡಿದ್ದೀನಿ, ನಾಳೆ ಯೂಟ್ಯೂಬ್ಗೆ ಹಾಕ್ತೀನಿ ನೋಡು. ವಿಡಿಯೋ ಮಾಡೋದು ನೋಡ್ಬಿಟ್ಟು ವಿಡಿಯೋ ಮಾಡೋಣ ವಿಡಿಯೋ ಅಂದ. ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ನೋಡಪ್ಪ. ಓಕೆ ಅಂತಾನೆ. ಯಾಕೋ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ಬಿಡವೆ. ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ಅಲ್ಲಿ ಹೋಗಿ 9 ಗಂಟೆಗೆ ಅಲ್ಲಿ ನಾಷ್ಟ ಎಲ್ಲೂ ಸಿಗಲಿಲ್ಲ. ಸ್ವಲ್ಪ ರವೆ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡು ಮಲಿಕೊಂಡವನು ಕರೆಕ್ಟಾಗಿ 3:15 ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದು ಎಬ್ಸಿದ್ರು. ಅವ್ರು ಮಾತಾಡ್ಕೊಂಡು ಹೊರ ಕಡೆ ಹೋದರು. ಆಮೇಲೆ ಎದ್ದು ಲೋಡ್ ಗಿಡೆಲ್ಲ ಮಾಡಿಸ್ಕೊಂಡು ಆಮೇಲೆ ಮತ್ತೆ ನಿದ್ದೆ ಬರಲಿಲ್ಲ. ಲೋಡ್ ಗಿಡೆಲ್ಲ ಮಾಡಿಸ್ಕೊಂಡು 4-4:15 ಬಂದ್ಬಿಟ್ಟೆ. ಇಲ್ಲಿ ಹತ್ತಿರದಲ್ಲೇ ಒಂದು 3 ಕಿಲೋಮೀಟರ್ ಲೋಡ್ ಮಾಡಕ್ಕೆ ಹೋಗಿದ್ದೆ ಅಷ್ಟೇ. 4-4:15 ಬಂದೆ. ಬಿಲ್ ಕೊಡೋದು ಭಾಳ ಲೇಟ್ ಮಾಡಿಬಿಟ್ರು. ಕರೆಕ್ಟಾಗಿ ಬಿಲ್ ಕೊಟ್ಟಿದ್ರೆ ಒಂದು 5-5:15 ಬಿಲ್ ಕೊಟ್ಟಿದ್ರು. ಇಷ್ಟೊತ್ತಾಗಲೇ ಒಂದು ಮುದ್ದೆ ಬೇಳೆ ಹತ್ರ ಹೋಗ್ಬಿಡ್ತಿದ್ದೆ. ಆರಾಮಾಗಿ ಒಂದು 3 ಅವರ್ ನಿದ್ದೆ ಮಾಡ್ಕೊಂಡ್ರೆ ಬೆಳಗ್ಗೆ 8-9 ಗಂಟೆಗೆಲ್ಲ ಹೋಗ್ಬೋದಿತ್ತು. ಈಗ ಹೈವೇ ಎಲ್ಲ ನಾನು ಸ್ಟಾಪಾಗಿ ಹೊಡಿಬೋದು. ನಿದ್ದೆ ಬಂದರೆ ಒಂದು 2 ಅವರ್ ಮಲಿಕೊಂಡು ಹೋಗೋದಷ್ಟೇ. ಟೆನ್ಷನ್ ಅಂತೂ ಇಲ್ಲ ನಮಗೆ. ನಮ್ಮ ಓನರ್ ಜಾಸ್ತಿ ಪ್ರೆಸರ್ ಅಂತೂ ಹಾಕಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಾ ಅಂತಿರ್ತಾರೆ. ನಮ್ಮ ಓನರ್ ಜಾಸ್ತಿ ಪ್ರೆಸರ್ ಅಂತೂ ಹಾಕಲ್ಲ. ಬನ್ನಿ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಇನ್ನೇನು ಉಳಿಸಿ ಊರೆಲ್ಲ ಸಿಟಿಯಲ್ಲ ಅಂತ ತೋರಿಸಿದ್ದೀನಿ. ಮತ್ತೆ ಅದನ್ನೇ ತೋರಿಸ್ಕೋಕ್ಕಾಗಲ್ಲ. ಮುಂದೆ ಎಲ್ಲರೂ ಹೋಗ್ತಾ ಹೊಸಪೇಟೆ ಹತ್ರ ಇಲ್ಲ ಮುದ್ದೇಬೇಳೆ ತಾಳಿಕೋಟಲ್ಲೆಲ್ಲ ಹೋಗಿ ವಿಡಿಯೋ ಮಾಡ್ತೀನಿ. ಬನ್ನಿ
ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ ಹೊಸಪೇಟೆ ಬಿಟ್ಟು ಮರೆಯಮ್ನಳ್ಳಿಯಲ್ಲಿದ್ದೀನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಇವತ್ತು ಬಿಲ್ ಕೊಡೋದು ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು, ಹಂಗಾಗಿ ಲೇಟ್ ಆಗ್ಬಿಡ್ತಿಲ್ಲ ಅಂದರೆ ಇಷ್ಟೊತ್ತಿಗೆ ಆಗಲೇ ನಾನು ಹೆಚ್ಚು ಕಮ್ಮಿ ಚಿತ್ರದುರ್ಗ ಹತ್ತತ್ರ ಇರಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಬಿಲ್ ಕೊಡೋದು ಲೇಟ್ ಆಗ್ಬಿಟ್ರು. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಟೈಮ್ ಬಂದ್ಬಿಟ್ಟು ಈಗಾಗಲೇ 12 ಗಂಟೆ. ಆರಾಮಾಗಿ ಹೋಗೋಣ. ತುಮಕೂರಲ್ವಾ, ಎಲ್ಲ ಒಂದು 2 ಅವರ್ ಮಲಿಕೊಂಡು ಹೋಗ್ಬೋದು. ಇದು ಬಂದ್ಬಿಟ್ಟು ಮರೆಯಮ್ನಳ್ಳಿ. ನಾವು ಲಾಸ್ಟು ನೋಡಿ ಬೋರ್ಡ್ ಕಾಣ್ತೀವಿ, ಮರೆಯಮ್ನಳ್ಳಿ ದಾವಣಗೆರೆ ಆ ಕಡೆ ಸೀದಾ ಚಿತ್ರದುರ್ಗ. ಇಷ್ಟು ದಿವಸ ನಾವು ಇಲ್ಲಿ ಲೆಫ್ಟ್ ಹೊಡ್ಬಿಡ್ತಿದ್ದೆ, ಇಲ್ಲೇ ಲೆಫ್ಟ್ ಹೊಡ್ಕೊಂಡು ಹೋಗ್ತಿದ್ವಿ. ಇವಾಗ ಸೀದಾ ಹೋಗೋದು ಫುಲ್ಲು ಹೈವೇ. ಮತ್ತು ಆ ರೋಡ್ಗೆ ಈ ರೋಡ್ಗೆ ಹೋಲಿಸ್ಕೊಂಡ್ರೆ ಏನಪ್ಪ ಅಂದರೆ ಆ ರೋಡಲ್ಲಿ ಸಿಕ್ಕಾಪಟ್ಟೆ ಮೈನೋ ಹೋಗುತ್ತೆ. ಈ ಕಡೆನೆಲ್ಲ ಒಂದು ಲೆಫ್ಟ್ ಹೊಡೆದ್ರೆ ದಾವಣಗೆರೆ ಹೋಗ್ಬೇಕಂದ್ರೆ ಹಂಸು, ಸ್ಪೀಡ್ ಬ್ರೇಕರು, ಸಿಂಗಲ್ ರೋಡು ಎಲ್ಲ ಆಗುತ್ತೆ. ಇಲ್ಲಾಂದರೆ ನೋಡಿ ಹಿಂಗೆಲ್ಲ ಇದೇ ಥರ 4 ಲೈನ್ ತುಮಕೂರುವರೆಗೂ ಹಿಂಗೇನೆ. ಇಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಓಡಿಸ್ಕೊಂಡು ಹೋಗ್ಬೋದು ಗಾಡಿನ. ತುಮಕೂರವರೆಗೂ ನಾನ್ ಸ್ಟಾಪ್ ಹೊಡಿಬೋದು 4 ಲೈನ್ ಇಲ್ಲಿ. ಬನ್ನಿ, ಮರೆಯಮ್ನಳ್ಳಿ ಬಿಟ್ಟಿದ್ದೀವಿ, ಮುಂದೆ ಹಂಗೆ ನೋಡ್ತಾ ಹೋಗೋಣ. ಟೈಮ್ ಬಂದ್ಬಿಟ್ಟು 12 ಗಂಟೆ 12:30 ಆಯ್ತಾ ಬತ್ತೈತೆ. ಮುಂದೆ ಎಲ್ಲಾರ ನಿಲ್ಸ್ಕೊಂಡು ಒಂದು ಟೀ ಕುಡ್ಕೊಂಡು, ನಮ್ಮದು ಮರೆಯಮ್ನಳ್ಳಿಗೆ ರೆಗ್ಯುಲರ್ ಟೀ ಅಂಗಡಿ ಇರ್ತವೆ, ಅಲ್ಲಿ ಹೋಗಿ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಒಟ್ನಲ್ಲಿ ಬೆಳಕರ ಎಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಒಂದು 8-9 ಗಂಟೆ ರೀಚ್ ಆಗಿ ಹೋಗೋಣ. ಇಲ್ಲಿವರೆಗೂ ನಿದ್ದೆ ಬಂದಿಲ್ಲ, ಮುಂದೆ ಹಿಂಗಂತ ಗೊತ್ತಿಲ್ಲ. ನಿದ್ದೆ ಬಂದರೆ ಸೈಡ್ಗೆ ಹಾಕೊಳ್ಳೋದು, ಮಲಿಕೊಳ್ಳೋದು. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಖಾನಾವಸಳ್ಳಿ ಟೋಲಲ್ಲಿ ಇದ್ದೀನಿ. ಟೋಲಿಂದ ಆ ಕಡೆ ನಿಲ್ಲಿಸಿ ಮಲಗಿಬಿಟ್ಟಿದ್ದೆ. 3 ಗಂಟೆ 2:45 3 ಗಂಟೆ ಆಗಿತ್ತು ಇಲ್ಲಿ ಟೋಲಿಗೆ ಬರ್ಬೇಕಾದ್ರೆ. ಖಾನಾವಸಳ್ಳಿ ಟೋಲ್ಗೆ ಸಿಕ್ಕಾಪಟ್ಟೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ, ನಿಲ್ಸಿ ಮಲಿಕೊಂಬಿಟ್ಟೆ. ಬನ್ನಿ, ಇವಾಗ ಟೈಮ್ ಬಂದ್ಬಿಟ್ಟು 5:15 ಎದ್ದು ಬಿಟ್ಟಿದ್ದೀನಿ. ಇನ್ನೇನು ನಮಗೆ ಇಲ್ಲಿಂದ ಚಿತ್ರದುರ್ಗ ಒಂದು 30 ಕಿಲೋಮೀಟ್ರು ಅಥವಾ ಒಂದು 130 160 ಕಿಲೋಮೀಟ್ರ್ ಇದೆ ತುಮಕೂರು. ಆರಾಮಾಗಿ ಹೋಗೋಣ. ಸೀರಿಯಲ್ ಹಾಕ್ಬೇಕಾಯ್ತು ಹೋಗಿ, ಯಾಕಂದರೆ ಗಾಡಿ ಸಿಕ್ಕಾಪಟ್ಟೆ ಬರ್ತವೆ. ಸೀರಿಯಲ್ ಪ್ರಕಾರ ಗಾಡಿ ಖಾಲಿ ಆಗೋದಲ್ಲಿ ಏನು ಮಾಡೋಕ್ಕಾಗಲ್ಲ. ನಿದ್ದೆ ಬಂದಾಗ ನಾವು ಮಲಗಲೇಬೇಕು. ಹಿಂಗೆ ಅಂತ ಓಡ್ಸೋಕೆ ಹೋಗ್ಬಾರ್ದು. ಓಡಿಸಿ ಹೆಚ್ಚು ಕಮ್ಮಿ ಆದರೆ ಮತ್ತು ನಮಗೆ ಸಮಸ್ಯೆ ಆಗೋದು. ಹಾಗಾಗಿ ನಿಲ್ಸಿ ಆರಾಮಾಗಿ ಮಲಿಕೊಂಡೆ. ಬನ್ನಿ, ಇವಾಗ ಇಲ್ಲಿಂದ ಟೀ ಕುಡ್ದಿದ್ದಾಯಿತು, ಇಲ್ಲಿಂದ ಹೊರಡೋಣ. ಮುಂದೆ ಹಾಗೆ ನೋಡ್ತಾ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಸಿರಾ ಟೋಲಲ್ಲಿದ್ದೀನಿ. ಟೈಮ್ ಬಂದು 7 ಗಂಟೆ. ಇವಾಗ ನೋಡಿ ಬೆಳಕು ಕರೆದಿದೆ ನಮಗೆ ಇಲ್ಲಿಗೇ. ಬನ್ನಿ, ಅಲ್ಲಿ ಕಾಣ್ತೈತಲ್ಲ ಅದೇ ಸಿರಾ ಟೋಲು. ಸಿರಾ ಟೋಲ್ ಅಂದರೆ ಸಿರಾ ಬಿಟ್ಟು 15 ಕಿಲೋಮೀಟರ್ದಲ್ಲಿ ಸಿಗುತ್ತೆ, ಅದಕ್ಕೆ ಸಿರಾ ಟೋಲ್ ಅಂತಲೇ ಕರಿತೀವಿ ಎಲ್ಲನೂ. ಬನ್ನಿ, ನಮ್ಮ ಗಾಡಿ ಹೈಟ್ ನೋಡಿ ಇವಾಗ ಕಾಣ್ತೈತೆ ಎಷ್ಟು ಹೈಟ್ ಐತೆ ಅಂತ. ನೋಡಿದ್ರಾ ಎಷ್ಟು ಹೈಟ್ ಐತೆ. ಸೆಂಟ್ರಲ್ ಬೇರೆ ಇನ್ನೊಂದು ಚೀಲ ಜಾಸ್ತಿ ಹಾಕವ್ರೆ. ಬನ್ನಿ, ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಿರಾ ಟೋಲ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಖಾನಾವಸಳ್ಳಿ ಬರ್ಬೇಕಾದ್ರೆ 3 ಗಂಟೆ ಆಗಿತ್ತು. ಖಾನಾವಸಳ್ಳಿ ಬರ್ಬೇಕಾದ್ರೆ 3 ಗಂಟೆ ಆಗಿತ್ತು. ಅಲ್ಲಿ ಬಂದು ನಿದ್ದೆ ಎಳಿತಾ ಇತ್ತು ಅಂತ ಮಲಿಕೊಂಡು 5:15 ಎದ್ಬಿಟ್ಟೆ. ಬರ್ತಾ ಇದ್ದೀನಿ. ಇದೊಂದು 30 ಕಿಲೋಮೀಟ್ರ್ ಐತೆ ತುಮಕೂರು. ಹೋಗಿ ಕಾಟ ಮಾಡಿಸ್ಕೊಂಡು ಹೋಗಿ ನೋಡೋಣ ಎಷ್ಟು ಗಾಡಿ ಇದ್ದಾವೆ ಏನು ಅಂತ. ಬನ್ನಿ, ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಚಳಿ. ಈ ಕಡೆ ಎಲ್ಲ 2-3 ಗಾಡಿ ಅಪ್ಸೈಡ್ ಆಗವೆ ಖಾನಾವಸಳ್ಳಿಂದ ಈ ಕಡೆ ಅಣ್ಣಾಚಿ ಗಾಡಿಗಳು. ನಿದ್ದೆ ಬಂದರೆ ಅದು ಏನಕ್ಕೆ ಗಾಡಿ ಓಡಿಸ್ತಾರೋ ಏನು ಕಥೆನೋ ಗೊತ್ತಿಲ್ಲ. ತುಗುಡ್ಸ್ಕೊಂಡು ಹೋಗಿ ಕೆಳಗೆ ಬಿಡಿಸೋದು ಎಲ್ಲ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ನಿದ್ದೆ ಬಂದರೆ 1 ಅವರ್ 2 ಅವರ್ ಮಲಿಕೊಂಡು ಓಡಿಸೋದು ಬಿಟ್ಬಿಟ್ಟು ಅದು ಏನಪ್ಪ. ಕೆಲವು ಡ್ರೈವರ್ಗಳಂತೂ ಅಣ್ಣಾಚಿ ಗಾಡಿಯವರೇ ಜಾಸ್ತಿ. ಅಣ್ಣಾಚಿ ಗಾಡಿಗಳೇ ಜಾಸ್ತಿ ಆಕ್ಸಿಡೆಂಟ್ ಆಗೋದು, ಅಪ್ಸೈಡ್ ಆಗೋದು, ನಿದ್ದೆ ಗಂಡಲ್ಲಿ ಓಡಿಸೋದು. ಇಬ್ಬರಿಬ್ರು ಇರ್ತಾರೆ, ಆದರೂ ಅದೇ ಕೆಲಸ ಮಾಡ್ತಾರೆ ಅವರು. ಇನ್ನೊಂದು ಏನಪ್ಪ ಅಂದರೆ ಅವ್ರಿಗೆ ಗಾಡಿ ಮೈಲೇಜ್ ಕೊಡಬೇಕು. ಅವ್ರು ಓನರ್ ಪ್ರಕಾರ ಮೈಲೇಜ್ ಕೊಡಬೇಕು. ಅವರು ಮೈಲೇಜ್ ಕೊಡ್ಬೇಕು ಗಾಡಿಗೆ. ಅದಕ್ಕೆ ಏನು ಮಾಡ್ತಾರೆ, ನಿಧಾನ ಗುಡು 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 ಅಂತ ಓಡಿಸ್ತಿರ್ತಾರ. ಚಳಿಗೆ ಅದಕ್ಕೂ ಎಲ್ಲ 2 ಕಡೆ ಲಾಕ್ ಮಾಡ್ಕೊಂಡಿರ್ತಾರೆ. ಚಳಿಗೆ ಅದಕ್ಕೂ ಬೆಚ್ಚಗಾಗಿ ನಿದ್ದೆ ಬಂದ್ಬಿಡ್ತದೆ. ಒಂದು ಸ್ವಲ್ಪ ಲಿಮಿಟ್ ಸ್ಪೀಡಲ್ಲಿದ್ದರೆ ಯಾವತ್ತೂ ನಿದ್ದೆ ಬರಲ್ಲ. ಒಂದು 60-65 ಓಡಿಸ್ತಾ ಇದ್ರೆ ಯಾವತ್ತೂ ನಿದ್ದೆ ಬರಲ್ಲ. ಈ 50-55 ಓಡಿಸ್ತಾ ಇರ್ತಾರೆ. ನಿದ್ದೆ ಬರುತ್ತೆ ತಗೊಂಡಾಗಿದೆ ಅಂತ ಬಾಕ್ಬಿಡ್ತಾರೆ. ಟೋಟಲ್ 3 ಗಾಡಿ ಅಣ್ಣಾಚಿ ಗಾಡಿನೇ ಅಪ್ಸೈಡ್ ಆಗಿರೋದು. 3 ಗಾಡಿ, 3 ಅಣ್ಣಾಚಿ ಗಾಡಿಗಳೇ. ಏನಪ್ಪ, ನಮಗೂ ಅಷ್ಟೇ 2:30-3 ಗಂಟೆಗೆ ಬರ್ತಾ ಒಳ್ಳೆ ನಿದ್ದೆ ಎಳಿತು. ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇತ್ತು. ಸರಿ ಇನ್ನೇನು ಅಂದ್ಬಿಟ್ಟು ಖಾನಾವಸಳ್ಳಿ ಹತ್ರ ಬಂದು ಮಲಿಕೊಂಡೆ. ಕರೆಕ್ಟಾಗಿ 3 ಗಂಟೆ. 5 ಗಂಟೆಗೆ ಅಲಾರಾಮ್ ಬಿಟ್ಟೆ. ಅಲಾರಾಮ್ ಹೊಡಿತು.
ಎದ್ದು ಆಫ್ ಮಾಡಿಬಿಟ್ಟು ಮತ್ತೆ ಒಂದು 10 ನಿಮಿಷ ಮಲಿಕೊಂಡು 5 ಕಾಲಿಗೆ ಎದ್ಬಿಟ್ಟೆ. ಎಲ್ಲಿ ಒಂದು ವಾರದಿಂದ ಕಂಟಿನ್ಯೂ ಇದ್ದೇನೆ ಇಲ್ಲ. ಡೈಲಿ ನೈಟು ಆಗಲು ಗಾಡಿ ಓಡಿಸೋದೇ ಆಗ್ಬಿಡುತ್ತೆ. 2 ಅವರ್ 3 ಅವರ್ ನಿದ್ದೆ. ಅಲ್ಲೋಗಿ ಖಾಲಿ ಮಾಡು, ಬಾ ಎಂಟಿ, ತಿರ್ಗಾ ಇಲ್ಲಿ ಬಂದು ನೈಟ್ ಬರೋಷ್ಟೊಂದು ಲೇಟ್ ಆಗುತ್ತೆ. ತಿರ್ಗಾ ಬೆಳಗ್ಗೆ ಲೋಡ್ಗೆ ಹೋಗು, ಲೋಡ್ ಮಾಡಿಸು, ಇದೇ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ಸೀಸನ್ ಟೈಮು ದುಡ್ಕೋಬೇಕು. ಬೇರೆ ಅನ್ಸೀಸನಾಗಿ ದುಡ್ಕೊಳಕ್ಕಾಗುತ್ತಾ? 2-3 ದಿನ ಮಲಗಿರ್ತೀವಿ ಅನ್ಸೀಸನಾಗಿ. ಈ ಸೀಸನ್ ಇದ್ದಾಗ ಒಂದು ಸ್ವಲ್ಪ ಕಷ್ಟಪಟ್ಟು ಮಲಿಕಾಗಬೇಕು. ನಿದ್ದೆಗೆಟ್ಟು ದುಡ್ಕೊಂಡ್ರೆ ಬೆಟ್ರು. ಬನ್ನಿ ನೋಡಿ, ಇಲ್ಲಿ ಟ್ರಾಫಿಕ್ ನೋಡಿದ್ರ? ಬೆಳಗ್ಗೆ ಅಂದ್ಬಿಟ್ಟು ಲೇಟ್ ಆಗ್ಬಿಟ್ರೆ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಎಷ್ಟು ಟ್ರಾಫಿಕ್ ಇದೆ ಅಂತ. ಇದು ದೊಡ್ಡಾದ ಮರ, ಸಿರಟೋಲ್ ಬಿಟ್ಟು ಸಿರಟೋಲಲ್ಲಿ ಸಿಟಿಗೆ ಕುಡ್ಕೊಂಡು ದೊಡ್ಡಾದ ಮರ 70 ಡೌನ್ ಹಿಡಿದ್ರೆ ದೊಡ್ಡಾದ ಮರ ನೋಡಿ ಹೆಂಗ್ ಓಡಿಸ್ತಾನೆ ಅಣ್ಣಚ್ಚಿ. ಅವ್ರಿಗಂತೂ ಮೈಲೇಜ್ ಕೊಡಲೇಬೇಕನ್ನೋ ಒಂದು ಉದ್ದೇಶ. ಓನರ್ಗಳು ಪ್ರೆಸರೇ ಅಷ್ಟೇ, ಮೈಲೇಜ್ ಬರಲೇಬೇಕು. 12 ವೀಲಿಗೆ ಮಿನಿಮಮ್ 4.5 ಮೈಲೇಜ್ ಬರಲೇಬೇಕು ಅವ್ರಿಗೆ ಲೋಡ್ ಗಾಡೀಲಿ. ಹಂಗಾಗಿ ಏನು ಮಾಡ್ತಾರೆ, ಕೆಲವೊಬ್ರು ನ್ಯೂಟ್ರಲ್ ಹೊಡೆಯೋದು, ಮತ್ತು ಈ ಥರ ನಿಧಾನ ಗುಡು ಗೇರೇ ಚೇಂಜ್ ಮಾಡಲ್ಲ, ನಿಧಾನಕ್ಕೆ ಹೋಗೋದು, ಇವೇ ಮಾಡ್ತಿರ್ತಾರೆ ಜಾಸ್ತಿ ಅವರು. ಬನ್ನಿ, ನಮ್ಮದು ಇನ್ನೇನು ಅಪ್ಪತ್ವಿ, ಆರಾಮಾಗಿ ಹೋಗೋಣ. ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ನೋಡ್ಕೊಂಡು, ಇವತ್ತೇ ಖಾಲಿ ಆದರೆ ಸಂಜೆ ಮನೆಗೇನೆ ಕಡೆ ಹೋಗೋಣ. ಅಲ್ಲಿ ಮಿಲ್ಲಲ್ಲಿ ಗಾಡಿಗಳು ಬೇರೆ ಬರ್ತವೆ, ಅದ್ರ ಮೇಲೆ ಡಿಪೆಂಡು. ಎಷ್ಟು ಗಾಡಿ ಇದಾವೆ ನೋಡ್ಕೊಂಡು. ಗಾಡಿಗಳಿಲ್ಲ ಅಂದರೆ ಇವತ್ತೇ ಖಾಲಿ ಆಗ್ಬಿಡ್ತವೆ. ಗಾಡಿ ಇದ್ದರೆ ನಾಳೆನೇ ಸೀರಿಯಲ್ ಪ್ರಕಾರನೇ ಮಾಡೋದು. ಗಾಡಿ ಇದ್ದರೆ ನಾಳೆನೇ. ಸರಿ ಬನ್ನಿ, ಟೆಂಪರಲ್ಲಿ ಸಿಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ತೂಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಗಾಡಿ ಇದೆ. ಒಟ್ಟು ಗಾಡಿಯವ್ರಿಗೆ ಮಾತ್ರ ಹೆಲ್ಪ್ ಮಾಡಬೇಡ್ರಿ, ಇದು ಮಾತ್ರ ಇದು ಮಾಡ್ತಾರಣ್ಣ. ಮಾಡ್ತೀನಿ. ನಮ್ಮ ತುಮಕೂರು ಓನರ್ ಹತ್ರ ಒಂದು 17,000 ರೂಪಾಯಿ ಸಂಬಳ ಬರ್ಬೇಕು, ಇಸ್ಕೊಡ್ತೀನಿ ನಾನು. 6 ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬ್ಲ್ಯಾಕ್ ಲಿಸ್ಟ್ ಹಾಕೊಂಡು ಕೂತಾರೆ ಓನರು. 6 ತಿಂಗಳಿಂದ. ಇಲ್ಲೇ ಐತೆ ಮನೆ 3 ಕಿಲೋಮೀಟ್ರ್. ಇವತ್ತು ಮನೆಗೆ ಹೋಗ್ಲೇಬೇಕು. ಇಲ್ಲ, ನೆಲಮಂಗಲ. ಲಾರಿ ಓನರ್ ಅಸಿಸ್ಟೆಂಟ್ 30-40 ರೂಪಾಯಿ 50 ರೂಪಾಯಿ ಕಟ್ಸ್ಕೊಂತಾರೆ. ಇವೆಲ್ಲ ಭತ್ತದ ಗಾಡಿಗಳು. ಎಷ್ಟು ಗಾಡಿ ಅಂತ ನೋಡಿ. ಆದರೆ ನಮ್ಮ ಮಿಲ್ಲಲ್ಲ, ನಮ್ಮ ಮಿಲ್ಲು ಇನ್ನೂ 1 ಕಿಲೋಮೀಟ್ರ್ ಹೋಗ್ಬೇಕು. ನಮ್ಮ ಮಿಲ್ಲಲ್ಲಿ ಎಷ್ಟು ಗಾಡಿ ಇದೆ ಅನ್ನೋದು ಗೊತ್ತಿಲ್ಲ ಇನ್ನೂ. ಇದು ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ. ಯಾಕೋ ಲೈಟಾಗಿ ಬ್ಲರ್ ಕಾಣ್ತೈತಲ್ವಾ? ಇಲ್ಲಿ ಲೆಫ್ಟ್ಗೆ ಹೋದ್ರೆ ಇಲ್ಲೊಂದು 5-6 ಮಿಲ್ಲವೆ. ನಮ್ಮ ಇನ್ನು ಮುಂದೆ ಹೋಗ್ಬೇಕು ನೋಡಿ. ಇಲ್ಲೊಂದು ಗಾಡಿ ಯೂಟರ್ನ್ ಬರ್ತೈತೆ ಆಪೋಸಿಟ್. ಅದು ಕಾಣಲ್ಲ, ಅದು ನೋಡಿ ಇವಾಗ ಕಾಣ್ಬೋದೇನೋ. ಈ ರೋಡಾಗಂತೂ ಹೊಸಿ ಗಾಡಿಗಳು ನಿಂತಿಲ್ಲ, ನಮ್ಮ ಮಿಲ್ಗಳಾಗಲ್ಲ. ಭಗವಾನ್ ರೈಸ್ ಮಿಲ್ ರೋಡ್ ಅದು. ನಮ್ಮ ಮಿಲ್ಲಲ್ಲಿ ಎಷ್ಟು ಗಾಡಿ ಇದೆ ಅನ್ನೋದು ಇನ್ನೊಂದು 2 ನಿಮಿಷಕ್ಕೆ ಗೊತ್ತಾಗುತ್ತೆ.
ಅಣ್ಣಯ್ಯ ದಾರಿ ಬಿಡು, ಟೈಮ್ ಆಯ್ತು. ಯಾಕೋ ಈ ಟೈಮಿಗೆ ಯಾರೋ ಫೋನ್ ಮಾಡೋಣಲ್ಲಪ್ಪ. ಫೋನ್ ಮಾಡ್ರಿ, ಎತ್ತಲ್ಲ ಇವಾಗ. ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು. ವಯರ್ ಐತಲ್ಲಪ್ಪ ಇಲ್ಲಿ. ವಯರ್ ಕಂಡ್ರೆ ಭಯ ಆಗ್ಬಿಡ್ತೈತಿ. ಇಲ್ಲಿ ರೋಡ್ ನೋಡಿ ಹೆಂಗೈತಿ, ಪೂರ್ತಿ ನೀರಾವೆ. ಇಲ್ಲಿ ಗುಂಡಿ ಐತ, ಲೆವೆಲ್ ಆಗೈತೆ, ಒಂದು ಗೊತ್ತಾಗ್ತಿಲ್ಲ. ಇದು ನೀರಿಲ್ಲ ಅಂದರೆ ಹೆಂಗ್ ಬೇಕಾದ್ರೆ ಬಿಡ್ಬೋದು. ಏನು ಇಷ್ಟು ಗುಂಡಿ ಐತಲ್ಲಪ್ಪ ಇದು. ಅಷ್ಟು ದೂರದಲ್ಲಿ ಗಾಡಿಗಳು ಕಾಣ್ತಾ ಇದಾವೆ. ಅಷ್ಟು ದೂರದಲ್ಲಿ ಗಾಡಿ ಕಾಣ್ತಾ ಇದಾವೆ. ಅದೇ ನಮ್ಮ ಮಿಲ್ಲು. ಗಾಡಿಗಳು ಬೇಜಾನಾಗಿ ಇರಂಗೈತೆ. ಟೈಮ್ ಬಂದು 8:15. ಫೈನಲ್ ಆಗಿ 8:15 ರೀಚ್ ಆಗಿದ್ದೀವಿ ನೋಡಪ್ಪ. 2.5 ಅವರ್ ನಿದ್ದೆ ಮಾಡಿಲ್ಲ ಅಂದರೆ 6 ಗಂಟೆ 6:15 ರೀಚ್ ಆಗ್ಬಿಟ್ಟಿದೆ. ಜಾಸ್ತಿ ಏನಿಲ್ಲ ಗಾಡಿ, ಒಂದು ಗಾಡಿ 2 ಗಾಡಿ ಇದೆ ಅಷ್ಟೇ. ಒಂದು 2 ಗಾಡಿ ಇದೆ ಅಷ್ಟೇ. ನನ್ನ 3ನೇ ಗಾಡಿ. ಫೈನಲ್ ರೀಚ್ ಆದ್ವಿ. ಈಗ ಬಿಲ್ಲೆಲ್ಲ ತಗೊಂಡೋಗಿ ಎಂಟ್ರಿ ಮಾಡಿಬಿಟ್ಟು ಬರೋಣ. ಬನ್ನಿ, ಎಷ್ಟು ಗಾಡಿ ಇದೆ ತೋರಿಸ್ತೀನಿ ಈಗ.